ಜನಗಳಿಗೆ. ಇಂಗ್ಲೀಷ್ ಯಾರಾದರೂ ಕಲಿಯರಿದ್ರೆ ಬನ್ನಿ ಕಲೀರಿ ಅಂತ ಹೇಳಪ್ಪ. ಅಪ್ಪಾಜಿನೇ ಆದ್ರೂ ಐತಿ ಮಮ್ಮಿ ನಾನು ನೋಡ್ಯಾದ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಾನುಭು ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ನಮ್ಮ ಹಳ್ಳಿ ವಿಡಿಯೋ ಆಗಿರುತ್ತೆ. ಹಳ್ಳಿಯಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದು. ಅಜ್ಜಿ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ರೋಟೀನ್ ಯಾವ ರೀತಿ ಇತ್ತು ಮತ್ತು ಹಳ್ಳಿಯ ಜನರ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇನ್ ಕೇಸ್ ಏನಾದರೂ ಈ ಹಳ್ಳಿ ವಾತಾವರಣ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ. ಹಾಲು ಕರೀತಾರೆ, ಅದಕ್ಕೆ ನೀವು ಹೆಣ್ಣು ಹುಡುಕಿ ಅಂತ ನಾನು ಹೇಳ್ತೀನಿ ಇಷ್ಟೇ. ಎಷ್ಟು ಬೈಕ್ಗಳು ಓಡಾಡ್ತವೆ? ನೀನು ಹಂಗೆ ಆಡ್ತೀಯಲ್ಲ. ಅಮ್ಮ ಇಲ್ಲೋಡು, ಇಲ್ಲೋಡು. ಮಮ್ಮಿ ಪಪ್ಪನ ಬಗ್ಗೆ ಏನು ಕೇಳ್ತಿಲ್ಲ. ಇಲ್ಲಿಗೆ ಬಂದು ಅಲ್ಲಾದ್ರೆ ಮಮ್ಮಿ 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 ಅಂತ ಹಿಂದೆ ಹಿಂದೆ ತಿರುಗ್ತಿರ್ತೀಯ. ಇಲ್ಲೋಡಪ್ಪ, ಬರವಿಲ್ಲಿ. ನಮ್ಮ ಓವರ್ ಮನೇಲಿ ಹಸು ಅವಳಿ ಜವಳಿ ಕರು ಹಾಕಿದೆ. ಇದು 5 ದಿನದ ಕರು ಆಗಿದೆ. ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿದೆ ನೋಡಿ. ಎರಡು ತುಂಬ ಚೆನ್ನಾಗಿ ಆಟ ಆಡೋದು ನೋಡೋದೇ ಏನೋ ಒಂಥರ ಖುಷಿ ಅನಿಸೋದು. ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡ್ತಿರೋದು ಈ ರೀತಿ ಅವಳಿ ಜವಳಿ ಕರು ಹಾಕಿರೋ ಅಂಥದ್ದನ್ನು. ಏನಾಗಲ್ಲ, ಸುಮ್ ಕೂತ್ಕೋ. ನಿನ್ನೇನು ಹುಡಿಕೊಂಬರಲ್ಲ ಕಿರಣ್. ನಿನ್ನ ಮುಖ ಬ್ಲರ್ ಮಾಡ್ತೀನಿ, ಯಾರು ಹುಡಿಕೊಂಬಂದಾರ ಅಂತ. ಸುಮ್ಮನೆ ಹಾಕೋ. ನಮ್ಮ ಅಣ್ಣ ವಿಡಿಯೋ ಮಾಡ್ಬೇಕಾರೆ ಕಿರಣ್ ಒಳ್ಳೆ ಮಾತಾಡ್ತ. ಕಿರಣ್ ಅಲ್ಲಿ ಮೆಜರ್ಮೆಂಟ್ ಐತಾ? ಇದು ಎಷ್ಟು ದಿನದ ಕಿರಣ? 1 ವಾರ ಆಗೈತಾ ಅಣ್ಣ? 1 ವಾರ ಆಗೈತಾ? 5 ದಿನ ಅಷ್ಟೇಯಾ? ಇದು 5 ದಿನದ ಕರು. ಇದೇನೋ ಬಾಟ್ಲಲ್ಲಿ ಹಾಲು ಹಾಕ್ತಿದ್ದಾರೆ ನಿಪ್ಪಲಲ್ಲಿ. ಅಣ್ಣ ಇದ್ರ ಅಮ್ಮನ್ ತೋರ್ಸ ಇಲ್ವಾ ಇದಕ್ಕೆ? ಇಲ್ಲ ಕಣಕಿರಣ್ಣ, ನೀನ್ ಏನ್ ತೋರಿಸ್ತಿಲ್ಲ, ಸುಮ್ಮನೆ ಇಲ್ಲ. ನೀನ್ ಅಷ್ಟು ಹೈಟ್ ಇದೆಯಾ? ಹೆಂಗ್ ಕಾಣಿಸ್ತಿದ್ಯಾ? ಅಲ್ಲ ಕಣ್ಕಿರಣ, ನೀನು ಹುಡುಗಾಗಿ ವಿಡಿಯೋ ಮಾಡಬೇಡ ಅಂತೀಯಲ್ಲ, ಹೆಂಗೆ ಹೇಳು? ನಾನು ಹಾಕೋ ವಿಡಿಯೋ ನೋಡಿ ಕಿರಣ, ನಿನ್ನ ಫ್ರೆಂಡ್ಸು ಯಾರ್ಯಾರು ಇದ್ದಾರೆ ಅವರೆಲ್ಲ ವಾವ್ ಇವ್ರು ಮಲ್ಲಿ ಇಷ್ಟು ಚೆನ್ನಾಗಿ ಹಸು ಸಾಕಿದ್ದಾರೆ ಅಂತ ಹುಡ್ಕೊಂಬರ್ಬೇಕು. ನೀನು ಕಾಂಟ್ಯಾಕ್ಟ್ ಮಾಡಬೇಕು. ನನ್ಗೆ ಏನು ಹೇಳೋದು ಅದ್ರ ಬಗ್ಗೆ ಗೊತ್ತು. ನನ್ನ ಹಸುಗಿಸು ಸಾಕಕ್ಕೆ ಬರಲ್ಲ ಅಂತ. ಸೆಮಿನಾರ್ ಮಾಡೋದು ಅದು ಇದ್ರಲ್ಲೆಲ್ಲ ಹೆಂಗ್ ಮಾಡಿವೆ? ಹೋಗಿ ನಿಂತ್ಕೊಂಡು ಎಲ್ಲಾರಿದ್ರಿಗೂ ಸ್ಪೀಚ್ ಕೊಡ್ಬೇಕು ತಾನೆ? ಅದಕ್ಕೆಲ್ಲ ಏನು ಅನ್ನಿಸ್ತಿರ್ಲಿಲ್ಲ. ಕಿರಣ ಕಾಲೇಜ್ ಲೈಫ್, ಕಿರಣ
ಕಾಲೇಜ್ ಲೈಫ್ ಏನು ಅನ್ನಿಸ್ತು ನಿನಗೆ? ಇನ್ನೂ ಇರಬೇಕಾಗಿತ್ತು ಅನ್ನಿಸ್ತು? ಓಕೆ, ಹೆಂಗೋ ಕಂಪ್ಲೀಟ್ ಮಾಡಿದೆ ಅನ್ನಿಸ್ತು? ಏನು ಅನ್ನಿಸ್ತು? ತುಂಬ ಮಿಸ್ ಮಾಡ್ಕೊಂಡೆ ಅನ್ನಿಸ್ತಾ? ಲಾಸ್ಟ್ ಡೇ ಏನಾದರೂ ಗಿಳೋದು ಏನಾದರೂ ಆಯ್ತಾ ಕಾಲೇಜಲ್ಲಿ? ಹಾಂ, ಹುಡುಗಿರಿಗೆ ಮಾತ್ರ ಫೀಲಿಂಗ್ಸ್ ಇರುತ್ತೆ, ಹುಡುಗರಿಗಿರಲ್ವಾ? ಕಿರಣಿ, ಇದ್ರಲ್ಲಿ ಎಷ್ಟು ದನ ಕಟ್ಟಾಕ್ತೀರಾ? ಇವೆ ಒಟ್ಟು ಸಣ್ಣ ಕರುಗಳಿಗೆ ಅಂತ ಇದು ಮಾಡಿರೋದಾ? ಓಕೆ ಓಕೆ. ಕಿರಣ್ ಇಲ್ಲ? ಕರು ಹತ್ರ ಒಂದು 5-10 ನಿಮಿಷ ಆಟ ಆಡಿಸಿ ಅದು ಫೋಟೋ ತಗೊಳ್ಳೋಣ, ಚೆನ್ನಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ತುಂಬ ಟ್ರೈ ಮಾಡಿದೆ. ಬಟ್ ಅದು ಫೋಟೋಗೂ ನಿಂತ್ಕೊಳ್ಳಿಲ್ಲ, ವೀಡಿಯೋಗೂ ನಿಂತ್ಕೊಳ್ಳಿಲ್ಲ. ಒಂದು ಈ ಕಡೆ ಮುಖ ಮಾಡಿದರೆ ಒಂದು ಆ ಕಡೆ ಮುಖ ಮಾಡೋದು, ಸರಿಯಾಗಿ ತೆಗಿಯೋಕ್ಕೆ ಆಗಲಿಲ್ಲ. ಆದರೂ ಕೂಡ ನನ್ನ ಮಕ್ಕಳೆಲ್ಲ ಕರದ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ದು. ಲಾಸ್ಟ್ ಇಯರ್ ಕೋಇನ್ಸಿಡೆಂಟ್ ಅಂದರೆ, ನಾವು ಲಾಸ್ಟ್ ಇಯರ್ ಅವ್ರ ಮನೆಗೆ ಹೋದಾಗಲೂ ಕೂಡ ಆವಾಗಲೂ ಒಂದು ಹಸು ಕರು ಹಾಕಿತ್ತು, ಇವಾಗಲೂ ಕೂಡ ಒಂದು ಹಸು 2 ಕರು ಹಾಕಿದೆ. ಚೆನ್ನಾಗಿತ್ತು. ನಾವು ಹೋಗೋ ಮೂಮೆಂಟ್ಗೆ ಆ್ಯಕ್ಚುಲಿ ಆಗ್ತಾ ಇರುತ್ತೆ. ನನ್ನ ಮಕ್ಳಿಗೆ ಈ ಥರ ಹಸು ಕರುಗಳು ನೋಡೋದು ಅಂತಂದರೆ, ಹಳ್ಳಿ ವಾತಾವರಣ ಅಂದರೆ ತುಂಬಾ ಖುಷಿಯಾಗುತ್ತೆ. ಎಲ್ಲಾದರೂ ನೆಂಟ್ರ ಮನೆಗೆ ಹೋದ್ರೆ ಅಲ್ಲಿಂದ ಹೋಗೋದಕ್ಕಂತ ಅವ್ರಿಗೆ ಮನಸ್ಸೇ ಬರೋಲ್ಲ. ಮಮ್ಮಿ ಇಲ್ಲೇ ಇರೋಣ ಅನ್ನೋ ರೀತಿ ಅನ್ನಿಸ್ತಾ ಇರುತ್ತೆ. ಯಾಕೆಂದ್ರೆ ಅವ್ರು ಇದೆಲ್ಲ ನೋಡಿಲ್ಲ ಅಷ್ಟು, ಅದಕ್ಕೋಸ್ಕರ ಅವ್ರು ಆ ರೀತಿ ಅಂತಾರೆ. ಮತ್ತು ಹಸು ಕರು ಹಾಕಿತ್ತಲ್ಲ, ಅದರಲ್ಲಿ ಗಿಣ್ಣ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ಗಿಣ್ಣ. ಜನಗಳಿಗೆ ಇಂಗ್ಲೀಷ್ ಯಾರಾದರೂ ಕಲಿಯರಿದ್ರೆ ಬನ್ನಿ ಕಲೀರಿ ಅಂತ ಹೇಳಪ್ಪ. ತೆಲುಗು ಕಲಿಬೇಕಂದ್ರೆ ಬನ್ನಿ ಕಾಂಟ್ಯಾಕ್ಟ್. ನನ್ನ ಮಗ ಸುಮ್ಮನೆ ತಮಾಷೆಗೆ ನಮ್ಮ ಅಪ್ಪನ ಏನೇನೋ ಮಾತಾಡಿ ರೇಗಿಸ್ತಾ ಇದ್ದ. ಮನೆ ಅಪ್ಪ ಎಷ್ಟು ಚೆನ್ನಾಗಿ ಮಾತಾಡತ್ ನೋಡೋ, ಹೇಳು. ಅಪ್ಪ, ಭುವಾನಿ ಬಗ್ಗೆ ನಿಂಗೆ ಏನೇನು ಗೊತ್ತು? ಅವ್ನು ಯಾರು, ಏನು, ಎಂತ ಅಂತ ಒಂಚೂರು. ಬೆಳಗ್ಗೆ ಎದ್ದು ನಮ್ಮ ಅದಕ್ಕೆ ಕಾಫಿ ಕಾಸಿತ್ತು. ನಾವು ಎದ್ದೇಳೋ ಅಷ್ಟರೊಳಗಡೆ ಕಾಫಿ ಕುಡಿತಾ ಇದ್ದ. ನಮ್ಮ ಮನೆಯವ್ರು ಇನ್ನೂ ಮಲಗಿದ್ರು. ಎಲ್ಲ ಮಾತಾಡ್ಕೊಂಡು ಕಾಫಿ ಕುಡಿಯೋದೇ ನನಗೆ ತುಂಬ ಖುಷಿ ಅನಿಸುತ್ತೆ. ಅಂತ ಮೇವು ಇದು ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಮನುಷ್ಯಗೆ ಅಲ್ಲ, ದನಕ್ಕೆ ಯೂಸ್ ಮಾಡ್ತಾರೆ. ಇಷ್ಟೇ ನಂಗೆ ಗೊತ್ತು. ನಾನಿಲ್ಲಿ ನೀವು ಅನ್ಕೋಬಹುದು ನಾನು ಇಲ್ಲಿ ಯಾಕೆ ನಿಂತಿದ್ದೀನಿ ಅಂತ. ನಾನು ಯಾಕೆ ನಿಂತಿದ್ದೀನಿ ಅಂದ್ರೆ ಮೇವನ್ನ ತುಂಬ್ಕೊಳಕ್ಕೆ. ಓಕೆ, ಬಾಯ್. ಎಲ್ಲಾರು ಅವನಿಗೆ ಹೆಣ್ಣಿದ್ರೆ ಹುಡುಕಿ ಹೇಳ್ರಪ್ಪ. ಒಳ್ಳೆ ಹುಡುಕ, ಚೆನ್ನಾಗಿ ಕೆಲಸ ಮಾಡ್ತಾನೆ. ಒಂದು ದಿನಕ್ಕೆ ಒಂದು 20-30 ಲೀಟ್ರ್ ಹಾಲು ಹಾಕ್ತಾನೆ. ಜಾಸ್ತಿನೇ ಅನಿಸುತ್ತೆ. ವಿಡಿಯೋ ಮಾಡೋದು ನೋಡಿ ಗಾಡಿ ಬಾಡ್ ಬಂದ. ಏನಾದ್ರೆ ಹೇಳ್ಬುವಿ. ಪಾಪ ಅವ್ರೇನು ಕೆಲಸ ಮಾಡಿಸ್ತಿಲ್ಲ, ಇವನೇ ಹತ್ತಿಂಗೆ ಆಡ್ತಿದ್ದಾನೆ. ನಾನು ಸುಮ್ಮನೆ ಅವನಿಗೆ ಆ ರೀತಿ ಅಂತಿದ್ದೀನಿ ಅಷ್ಟೇ. ನನ್ನ ಮಗನಿಗೆ ಈ ರೀತಿ ಸಣ್ಣ ಪುಟ್ಟದ ಕೆಲಸ ಮಾಡೋದು ಅಂತ ಅಂದರೆ, ಹೊಲದ ಕೆಲಸ ಅಂದರೆ ತುಂಬಾ ಇಷ್ಟ. ನಮ್ಮ ಮನೆಯವ್ರು ಇಷ್ಟ ತನಕ ಮಲಗಿ ಜಸ್ಟ್ ಇವಾಗ ಎದ್ದು ಬಂದು ನೋಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ. ಅವ್ರಿಗೆ ಇಲ್ಲಿ ಊರಲ್ಲಿ ಎಷ್ಟು ರೆಸ್ಟ್ ಮಾಡ್ತಾರೆ ಅಷ್ಟೇ, ಇಲ್ಲಿ ಡ್ಯೂಟಿಲಿ ಅಷ್ಟು ಲೇಟಾಗಿ ಎದ್ದೇಳೋಕ್ಕಾಗಲ್ಲ. ಬೆಳಗ್ಗೆ ಎದ್ದು ಅವ್ರು ಪೀಟಿಗೆ ಹೋಗ್ತಾರೆ, ಸೊ ಇಷ್ಟು ರೆಸ್ಟ್ ಸಿಗಲ್ಲ. ಒಳ್ಳೆ ಬೇಳೆ ಹಾಕು, ತೊಗರಿ ಬೇಳೆ. ಹಾಂ, ಅಡುಗೆ ಮಾಡೋದು ಹೇಳ್ತಿದ್ಯಾ? ಹಾಂ, ಸೊಪ್ಪು ತೊಗರಿ ಬೇಳೆ. ಒಂದು ದಿವಸ ಉಪ್ಪು ಹೆಸರು ಮಾಡು, ಒಂದು ದಿವಸ ಒಂದು ಹೆಸರು ಮಾಡು. ಭಾರಿ ನೀಟಾಗಿ ಮಾಡ್ಕೊಂಡು ಸೊಪ್ಪಿನ ಸಾರು ತಿನ್ನಿ, ಒಳ್ಳೆ ಆರೋಗ್ಯ ಚೆನ್ನಾಗಿರ್ತೈತೆ. ಇವತ್ತು ಸೊಪ್ಪಿನ ಸಾರು ಮುದ್ದೆಯ. ಅವ್ರ ಬಗ್ಗೆ ಎಲ್ಲ ಯಾಕೆ ಹೇಳ್ತೀಯಪ್ಪ? ಆಮೇಲೆ ಹೋಗ್ಬೇಕು. ಆಮೇಲೆ ನನ್ನ ಬಗ್ಗೆ ಹೇಳು ಸಾಕು. ರೊಟ್ಟಿ ಮಾಡ್ತೀಯಾ? ನನ್ನ ಬಗ್ಗೆ ಏನೇನು ಗೊತ್ತು, ನಾನು ಯಾರು ಸ್ವಲ್ಪ ಹೇಳು ಈ ವಿಡಿಯೋ ನೋಡೋರಿಗೆ ಸ್ವಲ್ಪ. ರೊಟ್ಟಿಯ ಪಲ್ಯ ಮಾಡ್ಬಿಟ್ಟು ರೊಟ್ಟಿಗೆ, ಆಮೇಲೆ ಒಳ್ಳೊಳ್ಳೆ ಮಾಡ್ಕೊತೀನವ. ಚಿತ್ರಾನ್ನ, ಉಪ್ಪಿಟ್ಟು ಇದೆಲ್ಲ ಬೇಡವಾ? ಉಪ್ಪಿಟ್ಟು ತಿನ್ನಿ, ದೋಸೆ ಮಾಡ್ಕೊ, ಇಡ್ಲಿ ಮಾಡು ಒಂದು ದಿವಸ ಬೇಜಾರಿಗೆ, ಹಂಗೆ ತಿನ್ನಿ. ಆಮೇಲೆ ಒಳ್ಳೊಳ್ಳೆ ಮಟನ್ನು ವಾರಕ್ಕೊಂದ್ಸರಿ ತಿನ್ನು. ಕೋಳಿ ಜಾಸ್ತಿ ತಿನ್ನಬೇಡಿ, ಮೊಟ್ಟೆ ತಿನ್ನಿ. ನನ್ನ ಕಂಡ್ರೆ ನಿನ್ಗೇನು ಇಷ್ಟವ? ನನಗೆ ನಿನ್ನ ಕಂಡ್ರೆ ಇಷ್ಟ. ನನ್ನ ಮಗಳವರು ನೀನು.
ಹ್ಞೂ ನಾನು ಸಾಕಿದ ಮಗಳು ಹ್ಞೂ ನನ್ನ ಕಂದ, ಹ್ಞೂ ನನ್ನ ಮಗಳ್ಕನೂ ಇದು. ಹ್ಞೂ ಹ್ಞೂ ಆಮೇಲೆ ನಾವು ಇವಾಗ ಹೋಗಿ 6 ತಿಂಗ್ಳಿಗೆ ಬರ್ತೀವಿ. 6 ತಿಂಗಳು ಬರ್ತೀರಾ? ಹ್ಞೂ ಮತ್ತು ಮಧ್ಯ ಕೊಡೋಕ್ಕಲ್ಲ. ಮಧ್ಯೆ ರಜೆ ಸಿಕ್ಕಿದ್ರೆ ಬರೋಕ್ಕಾಗಲ್ಲ ಕಣಪ್ಪ. ಒಂದು 15 ದಿನ ಬಂದೆಲ್ಲ ಹೋಗೋಕ್ಕಾಗುತ್ತೆ. ಸರಿಯಾ? ಹ್ಞೂ 15 ಸಿಕ್ಕಯ್ಯ? 15 ದಿನ ರಜೆ ಸಿಕ್ಕಿದ್ರೆ ಬರೋಕ್ಕಾಗಲ್ವಲ್ಲ. ಹ್ಞೂ ಹೋಗೋದು ಬರೋದು ಒಂದು ವಾರ ಆಗುತ್ತೆ. ಹ್ಞೂ ಹ್ಞೂ ಈಗ ಎಲ್ಲಿ ಉತ್ತರ ದೇಶದಲ್ಲಿ ಇರೋದು ಹ್ಞೂ ಅಲ್ಲೇ ಇರೋದು. ನೀವು? ಹ್ಞೂ ಅಲ್ಲಿ ಡೆಲ್ಲಿಗೆ ಅಲ್ಲಿ ಪರವಾಗಿಲ್ವಾ? ಪರವಾಗಿಲ್ಲ, ಇವಾಗ ಇರತ್ತೆ, ಎಲ್ಲ ಚೆನ್ನಾಗೈತೆ, ಚೆನ್ನಾಗಿದ್ದೀವಿ. ಹೌದಾ? ಹ್ಞೂ ಇವಾಗ ರಾಗಿ ಮುದ್ದೆ ಮಾಡಿ ರಾಗಿ ಇಟ್ಟೀಚ ರಾಗಿ ತಗೋತೀವಿ ದುಡ್ಡಿಗೆ. ಅಲ್ಲಿ ಹ್ಞೂ ಅದನ್ನು ಮೆಲ್ ಮಾಡ್ಕೊತೀರಿ. ಎಲ್ಲ ಮೇಲೆ ಮಾಡಿಸ್ಕೊತೀವಿ. ಮುದ್ದೆ ತಿನ್ನಲೇಬೇಕು. ಮುದ್ದೆ ತಿಂತೀವಿ. ಮುದ್ದೆ ಯಾವಾಗಲೂ ಮಾಡ್ತಾ ಇರ್ತೀನಿ ಕಣಪ್ಪ. ಹಾಂ, ಹ್ಞೂ ಮುದ್ದೆ ಒಂದೊಂದು ಮೊಟ್ಟೆ ಬೇಯಿಸ್ಕೊಂಡು ಹ್ಞೂ ಆಮ್ಲೆಟ್ ಮಾಡ್ಕೊಂಡು ಹ್ಞೂ ತಿನ್ನಿ. ಹ್ಞೂ ಆರೋಗ್ಯ ಚೆನ್ನಾಗಿರುತ್ತೆ. ಹ್ಞೂ ಹ್ಞೂ ಹಾಂ, ಹ್ಞೂ ಹಿಡೀರಿ ಈಗ ಎಲ್ಲ ಊಟ ಮಾಡಿಬಿಡೋಣ. ಹ್ಞೂ ನನ್ನ ಮಗಳು ಅಂತೂ ಊರಿಗೆ ಬಂದರೆ, ನೆಂಟ್ರ ಮನೆಗೆ ಬಂದಿದ್ದೀವಿ, ಬಂದರೆ ನನ್ನ ಕೈಗಂತೂ ಸಿಗಲ್ಲ. ಅವಳು ಅವತಾರ ಪುರುಷಿ ಆಗಿರ್ತಾಳೆ. ಸ್ಲಿಪ್ಪರ್ ಎಲ್ಲವೇನದು ಗೊತ್ತಿಲ್ಲ. ನೀನು ಚಪ್ಪಲಿ ಹೋಗಿ ಅಲ್ಲೇ ಬಿಟ್ಟು ಬಂದ್ಯಾ? ಹ್ಞೂ ಇಕ್ಕೆ ಬಾ ತಗೋತೀನಿ. ಬಂಗಾರಿ ಹೇಳು ಏನಾದರೂ. ಹಾಂ ಹೋಗೆ ಮಮ್ಮಿಗೆ ಹೋಗೆ ಅನ್ನೋದು. ಹ್ಞೂ ಇಲ್ಲೋಡಮ್ಮ, ಅಮ್ಮ ಇಲ್ಲೋಡು ಬಂಗಾರಿ, ಅಮ್ಮ ನಾಯಿ. ಈಗ ಹಾಂ, ಅದು ಕರೆಂಟು ಮನೆಗೆ. ಎಷ್ಟು ದಿನದ ಕರಪ್ಪ? ಹಾಂ, ಮಾಡಿ ಹೋಗ್ತೀನಿ. ನೀ ಬರ್ದ್ಮೇಲೆ ನಿನ್ಗೆ ಯಾಕೆ ಮಾತಾಡೋಣ? ಮನೆ ಬರ್ದ್ಮೇಲೆ ಪುರಿ ಪಡ ಹುಡುಗಿ ನಾವೀಗ ಹೊಂಟಿದ್ದೀವಿ. ನೀನು ಯಾಕೆ ಎಷ್ಟೊತ್ತಿಗೆ ಹೋಗಿದ್ದೆ? 6 ಗಂಟೆಗೆ. ಬಾ ಚಂದ್ರಪಟ್ಟಕ್ಕೆ ಹೋಗಲಿಗೆ. ಇಲ್ಲಿ ಯಾವ್ಯಾವ ಬೇಲಿ ಯಾವೆಲ್ಲ ಕೌಂಟ್ ಮಾಡಿದ್ಯಾ? ಹೋಗೆ ಮಾಡ್ತಿದ್ದಿ ಮಗಳ? ಟುಮ್ಮು ಮಮ್ಮಿ ಎಲ್ಲೈತೆ ಏನು ನೋಡೋಣ. ಊರಿಗೆ ಹೊರ್ತಿದ್ಯಾ ಮಮ್ಮಿ? ಹೋಗೋಣ. ಏನಿಲ್ಲಲ್ಲ, ಇಲ್ಲಿ ನೋಡಿ, ಇಲ್ಲಿ ನೋಡೆ. ಏನು ನೋಡ್ತಾ ಇದ್ದೀನಿ? ಮನೆ ಬಾಯಿಲಿ ಈ ಕಡೆ. ಎಷ್ಟು ಸತಿ ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೆ ಬಂದಿದ್ಯಾ? ಅಲ್ಲ ಕಣವ, ಇಲ್ಲೇ ಹಿಂಗೆ ಆಡ್ಸು. ಅಲ್ಲಿ ಮಳೆ ಬಂದಿದ್ದೆಲ್ಲ ಆಗೈತಲ್ಲಪ್ಪ, ಅದಕ್ಕೆ. ಬರ್ಪಿಲ್ಲಿ ಬಾರವ, ಬರ ಕೂರ್ಸ್ಕೊಂಬನೆ. ಇಲ್ಲ ನೋಡು, ಇಷ್ಟು ದೂರ ಅಲ್ಲಿ ಮಳೆ ಬಂದು ಎಲ್ಲ ಎಷ್ಟು ಇದಾಯ್ತಪ್ಪ. ಹಾಂ, ಮಗ ಇಟ್ಕೊಳಪ್ಪ. ಕಾಲು ಆ ಕಡೆ ಈ ಕಡೆ ಕೊಡ್ಬೇಡ ಕಣಪ್ಪ. ಅವ್ರಿಗಂತ ಇಲ್ಲಿ ಬಂದಿರೋದು ಎಲ್ಲೋ ಬಂದಂಗೆ ಆಗೈತೆ. ಅವಳು ಜಡೆಗೆ ಒಂದು ರಿಬ್ಬನ್ ಹಾಕಿಸ್ಕೊಳಲ್ಲ. ಇಟ್ಕೊ, ಅಣ್ಣನ ಇಟ್ಕೊ. ಕಾಲ ಆ ಕಡೆ ಕೊಡ್ಬೇಡ ಕಣಪ್ಪ. ಅಪ್ಪ ಮನೆ ನೋಡಲ್ ಗುಂಡಿ ಐತೆ ನನಗೆ. ಅವ್ವ ಬಾ ಈ ಕಡೆ. ಮತ್ತೆ ಯಶು ಓದ್ಲಾತೆ ಸ್ಕೂಲಿಗೆ? ನನ್ನ ಮಕ್ಕಳಂತೂ ಇಲ್ಲಿ ಊರಿಗೆ ಬಂದ್ರಂತೂ ನಮ್ಮನ್ನು, ನಮ್ಮ ಮನೆಯವ್ರನ್ನ ಒಂಚೂರು ಕೇಳಲ್ಲ. ಅಲ್ಲೇನಾರ ನಾವಿದ್ದರೆ ಮಮ್ಮಿ ಮಮ್ಮಿ ಅಂತ ಇವಳು ಹಿಂದೆ ಮುಂದೆ, ಅವನು ಹಿಂದೆ ಮುಂದೆ ತಿರುಗ್ತಿರ್ತಾನೆ. ಕೆಲಸ ಮಾಡೋದಕ್ಕೆ ಬಿಡಲ್ಲ.
ಹಿಂಗೆ ಹಳ್ಳಿಗಳ ಕಡೆ ಬಂದರೆ ನಮ್ಮನ್ನಂತೂ ಒಂಚೂರು ಕೇಳಲ್ಲ, ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿರ್ತಾರೆ. ನಾವಿರತ್ತವಂತೂ ಅವುಗಳ ಭಯ ಅದು ಇದು ಅಂತ ನಾನು ಆಚೆನೇ ಜಾಸ್ತಿ ಬಿಡಲ್ಲ. ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಅಷ್ಟೇನು ವೇಗ ಬರುತ್ತೆ ಅನ್ನೋದು ಏನಿರಲ್ಲ. ನಿಧಾನಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಆಟ ಆಡ್ತಿರ್ತಾರೆ. ಅವ್ರಿಗೆ ಏನೇನು ಆಟ ಆಡಬೇಕು ಅನಿಸುತ್ತೆ, ಎಲ್ಲೆಲ್ಲಿ ಹೋಗ್ಬೇಕು ಅನಿಸುತ್ತೆ, ಆದರೆ ಒಬ್ಬರು ನೋಡ್ತಾ ಇರಬೇಕು, ಎಲ್ಲಾದರೂ ಬೀಳ್ತಾರೆ ಹಳ್ಳಿ ಅಂದ್ಮೇಲೆ ಎಲ್ಲ ಇರುತ್ತೆ ಕಣತಿ, ಇದೇ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಇಲ್ಲ ಅಂದಾಗ ಅವ್ರು ಕೊಡಬೇಕು, ಅವ್ರ ಹತ್ರ ಇಲ್ಲ ಅಂದಾಗ ನಾವು ಕೊಡಬೇಕು, ಅದೇ ಜೀವನ. ಇಲ್ಲ ಬಂದವ್ರೆ ಮಲ್ಗೆ. ಹಾಂ ಬಂದವ್ರೆ. ಹಾಂ ರಜೆ ಇವಾಗ. ಬಾರ ಮಗ ಇಷ್ಟ ತನಕ ಸೈಕಲಲ್ಲಿ ಆಟಾಡಿ ಸಾಕಾಗಿ ಇವಾಗ ಅವಳನ್ನು ಬೈದು ಇಳಿಯೇ ಅಂತ ಇಳಿಸ್ತಿದ್ದಾನೆ. ಈಗ ನೆಕ್ಸ್ಟ್ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾನೆ ಅವನು. ಹೂನ ನಮ್ಮ ಮಮ್ಮಿ ಬಗ್ಗೆ ಹೇಳಿ ಅಂತ ಹಿಂಸೆ ಕೊಡ್ತಿದ್ದಾನೆ ನೋಡಿ. ಮಮ್ಮಿ ಬಗ್ಗೆ ಏನಾದ್ರು ಹೇಳಿ. ಉಡ್ಲು ಹೊಡಿಬೇಡ, ಉಡ್ಲು ಚೆನ್ನಾಗಿ ನೋಡಿ ಕೆಲಸ ಅಣ್ಣ ಮಾಡಿದೆ. ಅವ್ ದೊಡ್ಡನಾದಾಗ ಆಮೇಲೆ ಬಂಡ್ ಬೀಳ್ತಾನೆ. ಈ ಹಂಗ ಹೊಡಿಬೇಡ, ಯಾವತ್ತು ಚೆನ್ನಾಗಿ ನೋಡ್ಕೊಳ್ಳವು ಮಕ್ಳು. ಮಕ್ಳು ಹೊಡಿದೇ ಇದ್ರೆ ಎಲ್ಲ ಬುದ್ಧಿ ಕಲಿತಾವೆ. ಎಲ್ಲಿ ಅದ್ರ ಕೆಲ ಇಟ್ಕೋಬೇಕು, ಹೊಡಿಬೇಡ ಕಣವ. ಮತ್ತೆ ಎಷ್ಟು ತಲೆ ತಿಂತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಹೇಳಿದ್ ಕೇಳ್ತಾರೆ. ನಾನೇ ಅಂದ್ರೆ ಹೊಡಿಬೇ ಬೀಳ್ತೈತೆ, ದೊಡ್ಡನಾದಾಗ ಬಂಡ್ ಬೀಳ್ತಾನೆ. ಈಗ ಅದ್ರಕೆಲ್ಲ ಇಟ್ಕೋಬೇಕು ಮಕ್ಳ, ಅದ್ರ ಹೊಡ್ದು ಮಂಡ ಬಿಡ್ಬಾರ್ದು, ಮಂಡ ಬಿದ್ಬಿಡ್ತಾನೆ. ಇವಳು ತುಮ್ಮಗೆ ತುಂಬಿಗೂ ಅಷ್ಟೇ, ಅವಳನ್ನು ಹೊಡಿಬೇಡ. ತುಂಬ ಅಂತೀವ, ನನ್ಗೆ ಅವಳ ಹೆಸರು ಅಂತದ್ದು ಅದ್ವಿಕಾ ಅನ್ನಕ್ಕದ ತುಂಬು ಅಂತಾರೆ. ಅದಕ್ಕೂ ಅಷ್ಟೇ, ಅವಳು ಜಾಸ್ತಿ ರೋಸಿಸ್ತಾಳೆ, ಹೊಡಿಬೇಡ. ಜಾಸ್ತಿ ಗಲಾಟೆ ಮಾಡೋದು, ಹೇಳಿ ಕೇಳೋದಿಲ್ಲ. ಅವ್ಳು ಹಿಂಗೆ ಎಷ್ಟೇ ಅದಂತಾನೆ ಹೇಳ್ಯಾಕಲ್ಲ, ಸ್ವಲ್ಪ ಅದಂತಾನೆ ಅವಳು ಹೇಳ್ಯಾಕಲ್ಲ, ಹೊಡಿಬೇಡ. ಯಾಕಂದ್ರೆ ಜಾಸ್ತಿ ನಂಗೆ ಹೊಡೆದಿರೋದು. ಜಾಸ್ತಿ ಹಿಂಗೆ ಮಾಡ್ತಿದ್ದ ಒಂದು ಇದಕ್ಕೆ ಯಾವಾಗ ಹಿಂಗೆ ಭಾಳ ದೊಡ್ಕ ಬಂದೆ, ಆಗಿನೂ ಚೆನ್ನಾಗಿ ಬೆಳೆದಲ್ಲಿ. ಅವ್ನು ಗುಡ್ಸ್ಕೊಳಕ್ ಹೋಗಿ ಬಾಳೆ ಹೋಗಾಕ ತಕ ಹೊಡೆದ್ಬಿಟ್ಲತ್ತಿ. ಯಾರು ಇದು ಆ ಥರ ನೋಡಿದೆವು, ಅದಕ್ಕೆ ಅದ್ರೆಲ್ಲ ಹೋಗಿ ಕಿಟ್ಲ ಮಾಡ್ತಿದ್ದ ಅಂತ ಹೊಡೆದ್ಬಿಟ್ಟೆ. ನೀವು ಎಷ್ಟೇ ಹೇಳಿ ಮಮ್ಮಿ ಅಂತೂ ಹೊಡೆಯೋದು ಬಿಡಲ್ಲ. ಯಾಕೆ ಏನೇ ಆಗಲಿ ಹೊಡೆಯೋದಂತೂ ಬಿಡಲ್ಲ. ನೀನು ಹಂಗೆ ಇದು ಮಾಡ್ಬೇಡ ಕಣವ. ನಾನು ಏನಂತ ಮಾಡ್ತೀನಿ, ಏನಾದರೂ ಒಂದು ತಪ್ಪು ಕಣ್ಣು ಹಿಡಿದು ಹೊಡೆಯುತ್ತೆ. ತಪ್ಪು ಯಾಕೆ ಕಂಡು ಹಿಡಿತೀನಿ? ನೀನು ತಪ್ಪು ಮಾಡಿ. ನೀವು ತಪ್ಪು ಕಂಡು ಹಿಡಿಯೋದ್ರಲ್ಲಿ A1 ನಿಜ ಹೇಳ್ಬೇಕಂದ್ರೆ. ತಪ್ಪು ಕಣ್ಣು ಹಿಡಿದ್ರಲ್ಲಿ ಒಂದು ತಕ್ಕೈತೆ ನೋಡಿ. ಹಂಗಾದ್ರೆ ಇನ್ಮೇಲೆ ಹೊಡಿಬಾರ್ದು ಮಗನೆ. ಇನ್ನು ಹೊಡಿಬೇಡ ಕಣವ. ಆಯ್ತು ಹೊಡಿಬೇಡ. ಬಿಡಿ ಅಮ್ಮನ ಕೊಟ್ಟೆ ಫೋನಲ್ಲಿ ಸ್ವಲ್ಪ ಮಾತಾಡ್ತಾ ಇರವ. ನಾನೇನು ಸಾಕಿಲ್ವ ಅವಳನ್ನ, ಫೋನೆಲ್ಲ ಮಾತಾಡವ. ಮಾತಾಡ್ತಾ ಫೋನ್ ಮಾತಾಡ್ತಾ ಇರಿ, ಯಾರಾಗಲಿ ಮಾತಾಡ್ತಾ ಇರ್ಬೇಕು ಅಂತ ಹೇಳ್ತಾ ಮಾತಾಡಕಲ್ಲ ಅಂತ. ಅಯ್ಯೋ ಫೋನಲ್ಲಿ ಮಾತಾಡಕ ಇಲ್ಲ, ಫೋನ್ ಎತ್ತಕ್ಕಲ್ಲ. ನಾನೇನು ಅವ್ಳು ಸಾಕಿಲ್ವಾ, ಅವಳು ಎತ್ತಲ್ವಾ, ಅವ್ಳು ಸಾಕಿಲ್ವಾ ಅಂತಾಳೆ. ಮನಸ್ಸಲ್ಲಿ ಕಾರ್ಗೊತ್ತಲ್ಲವ. ಅವು ಕೂಟ ಅಪ್ಪಾಜಿ ಕೂಟ, ನಿಮ್ಮ ಅಪ್ಪಾಜಿ ಕೂಟೆ, ಅವ್ರ ಸೀಟ್ಲು ಕೂಟೆ, ಅವಳು ಮಾತಾಡಕ ಇಲ್ವ, ಮಾತಾಡ್ತಾಳೆ ಎಲ್ಲ ಮಾತಾಡ್ತಾರೆ. ಎಲ್ಲರ ಕೂಟ ಮಾತಾಡ್ಬೇಕು. ಅವ್ರ ಸೀಟ್ಗೆ ಬೇಕಾದಂಥ ಬಟ್ಟತೈತಿಯ ಬೇಕಾದಂಥ ಇದು ಮಾಡಿವೆ. ಈಗ ಯಾಕೆ ದೊಡ್ಡಳಾದಾಗ ಯಾಕೆ ದೂರ ಇರ್ಬೇಕು, ಮಾತಾಡೋಕ್ಕೆಂದು ಚೆನ್ನಾಗಿರ್ಬೇಕು. ನಿನ್ನ ಯಾವಾಗ ಬರ್ತೀಯ? ನೀನು ನಾನು ಇನ್ನು ಬರೋದು 6 ತಿಂಗಳಾಯ್ತು. 6 ತಿಂಗಳ ತನಕ ನಮಗೆ ನೋಡಂಗೆ ಆಯ್ತೈತಿ. ನಿಮ್ಗೆ ಬರ್ತೀವಿ ಅಲ್ಲಿ ತಕ ನಾವು ಬರೋಕ್ಕಾಗಲ್ಲವ. ಪ್ರೀತಿ ಮಾಡಿದ್ಲು, ಅವಳಿಗೆ ಎಲ್ಲಿ ರಜೆ ಕೊಡ್ತಾರೆ, ಅವಳಿಗೆ ರಜೆ ಕೊಡಲ್ಲ. ಹೇಳಿದ್ಲು ಈಗ ಆಗಸ್ಟ್ಗೆ ಅಂತ ಹೇಳ್ಬೇಕಪ್ಪ. ಇಲ್ಲ ಇದರಲ್ಲಿಲ್ಲ, ಬೇರೆ ಮೊಬೈಲ್ ಐತೆ. ಪ್ರೀತಿಗೂ ಹುಡುಗಿಗೂ ಜೋಡಿ ಚೆನ್ನಾಗಿರ್ತಾರೆ. ನನ್ನ ಮಗ ಎಲ್ಲ ಕಂಪ್ಲೇಂಟ್ ನಮ್ಮ ಮಗುಗೆ ಯಾವ ಟೈಮಲ್ಲಾದರೂ ಹೇಳಿರ್ತಾನೆ. ಎಲ್ಲೋದ್ರೂ ಅಷ್ಟೇ ನನ್ನ ಮೇಲೆ ಕಂಪ್ಲೇಂಟ್ ಅಂತೂ ಅವ್ನು ಹೇಳೇ ಇರ್ತಾನೆ, ಮಮ್ಮಿ ಹೊಡಿಯುತ್ತೆ ಅಂತ. ಅದನ್ನೇ ನಮ್ಮ ಮಗು ಮಕ್ಳಿಗೆ ಹೊಡಿಬೇಡ, ಮಕ್ಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತೈತೆ. ನಮ್ಮ ಅತ್ತೆನೂ ಆ ರೀತಿ ಇರಬೇಕು, ಈ ರೀತಿ ಇರ್ಬೇಕು ಕಣವ, ನೀವು ಇನ್ನು ಯಾವಾಗ ಬರ್ತೀರಾ, ಇನ್ನು ಎಷ್ಟು ತಿಂಗಳಿಗೆ ಬರ್ತೀರಾ, ಇಲ್ಲಾದರೂ ಇದ್ದರೆ ನಾವು ಬಂದು ನೋಡ್ಕೊಂಬರಿವೆ ಅಂತ ಹೇಳ್ತೈತೆ.
ಅಪ್ಪಾಜಿನೇ ಆದ್ರೂ ಐತಿದ್ ಮಮ್ಮಿ ನಾನು ಹೊಡಿಯೋದು ನೋಡಿ ಹೆಂಗ್ ಹೊಡಿಯೋದಂದ್ರೆ ಉಳ್ಸ್ಕೊಳಕ್ ಬರ್ತೈತೆ ಪಪ್ಪನ್ ಕೈ ಏಟೈತಿತ್ತು ಆಮೇಲೆ ಪಪ್ಪನ ಎದ್ಕೊಂಡು ಹೊಡೈತಿತ್ತು ನಿಜ ಮತ್ತ ಅಲ್ಲಿ ಗಾಡಿಗೋಸ್ಕರ ಅವ್ನ್ ಮಾಡಿ ತಪ್ಪಗ್ ನಾನಲ್ಲಿ ಶಿಕ್ಷೆ ತಗೊಂಡಪ್ಪ ಅಲ್ಲಿ ವ್ಯಾನ್ ಬರ್ಬೇಕಾದ್ರೆ ಪೆಟ್ರೋಲ್ ಬಂಕಿಗೆ ಅವ ಪೆಟ್ರೋಲ್ ಬಂಕ್ ಹತ್ರ ಬಾನು ಪೆಟ್ರೋಲ್ ಹಾಕ್ಸ್ಕೊ ಬರಕ್ ಹೋದಾಗ ನೀವಿಬ್ರು ಇಲ್ಲಿ ನಿಂತಿರಿ ಅಂತ ಈ ಕಡೆ ಸೈಡಲ್ಲಿ ನಿಲ್ಸೋಗೈತೆ ಅವ ಬಾರ್ ಮಗ್ದೆ ಅಂತ ಹಿಂಗ್ ಎಳ್ಕೊಳಕ್ ಹೋಗ್ತಿದೀನಿ ನನ್ ಹಿಂದ್ಗಡಿಂದ ಹೋಯ್ತವನೆ ಆ ಕಡೆಯಿಂದ ಪೆಟ್ರೋಲ್ ಹಾಕಿಸ್ಕೊಳಕ್ ಒಂದ್ ಕಾರ್ ಬರ್ತೈತೆ ಜಸ್ಟ್ ಮಿಸ್ಸು ಆಗ ಹಿಂಗೆ ಎಳ್ಕೊಂಡ್ ಸರ್ರಾಗ ಒಂದ್ ಕೊಟ್ಟೆ ಮತ್ತೆ ಅವ ಇವ್ ನನ್ ಕೈ ಹಿಡ್ಕೊಂಡಾಗ ನನ್ ಜೊತೆ ಬರ್ಬೇಕಾನೆ ಅಯ್ಯೋ ನಾನ್ ತಪ್ಪಿಸ್ಕೊಳಕಲ್ಲ ಅಲ್ಲಿ ಗಾಡಿ ವ್ಯಾನ್ ಬತ್ತೈತಂತ ನಾನು ಸುತ್ಕೊಂಡು ಅಲ್ಲಿ ನಿಂತ್ಕೊಳಕ್ ಹೋಯ್ತಾ ಇನ್ನ ಅದಕ್ಕೆ ಅವನು ಬತ್ತೈತೆ ಅದಕ್ಕೆ ನಂಗೆ ಹೊಡಿತಾಳೆ ಕೊಳ್ಳೆಲ್ಲ ಕಿತ್ಕೊತ್ತು ನಾನೇನು ತಿರ್ಗೋದೇ ಇಲ್ಲ ಅಲ್ಲಿ 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 ಟೌನ್ ಅಲ್ಲ ಕಾಡು ಆಮೇಲೆ ನೀನ್ ಯಾವಾಗ ಬತ್ತೀಯತೆ ಊರಿಗೆ ನಾವ ನೀನು ಚಂದ್ರಪ್ಪಣ್ಣಕ್ಕೆ ಬಂದಾಗ ಬರೋದು ಎಲ್ಲಿ ಚಂದ್ರಪ್ಪಣ್ಣಗೆ ಬಂದಾಗ ಅಂತ ಎಲ್ಲಿ ಬತ್ತೀಯ ಹತ್ತಕ್ಕಾಕಲ್ಲ ಅಂತೀಯ ಇಲ್ಲ ಇಳಿಯಕ್ಕಾಕಲ್ಲ ಅಂತೀಯ ಕೆಲಸ ಬಂದ್ಯಾವ ಇಲ್ಲಿ ಬಂದಾಗ ಬರ್ತೀವಿ ನಿಮ್ಮ ಅಮ್ಮ ಮರ ಅಡ್ರೆಸ್ ತೋರಿಯಲ್ಲ ಕಡೆ ಮಮ್ಮಿ ನಿಮ್ಮ ಮನ ಅಡ್ರೆಸ್ ಹೇಳಾಳ ಅವಳು ಕಾಳಿಗೆ ಹುಡ್ತಾಳ ಕಾಳು ಹುಡ್ತಾಳು ಹೇಳಾಳ ಇವ್ ಮನ ಅಡ್ರೆಸ್ ಇರ್ತಾಳೆ ಅಂತ ಹೇಳಾಳ ನನ್ನ ಬಗ್ಗೆ ಮಾತಾಡ್ತಾ ಇದೀವಪ್ಪ ಮಾತಾಡಿ ನನ್ನ ಬಗ್ಗೆ ಮನೆನ ತೋರಿಲ್ಲ ಮನೆ ಎಲ್ಲಿರೋದು ಈಗ ಅಂದ್ನೆಲ್ಲ ಏನ್ ಮಾಡ್ಯಾರ ಅಂದ್ನೆಲ್ಲ ಮನೆನೇ ಇದ ಅಡ್ರೆಸ್ನ ತೋರಿಯಲಿಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇರ್ತೀರಾ ಇಬ್ರುವೆ ಮಾತಾಡ್ತಾ ಇರ್ತೀವಿ ಅಂಬಿಕಕ್ಕ ಬಂದ್ರು ಮಾತಾಡ್ಸಕ್ಕೆಲ್ಲ ಕಾಣುತ್ತೆ ಅಂತ ಮಾತಾಡ್ಸಕ್ಕಲ್ಲ ನನ್ನ ಮಗು ಬರ್ಲ್ವಲ್ಲ ನನ್ನ ಮಗಳು ಬರ್ಲ್ವಲ್ಲ ನೋಡಂಗಾಗೈತೆ ಅಂತೆಲ್ಲ ಇರ್ತೈತೆ ನನ್ನ ಮಕ್ಕಳಂತೂ ಊರಿಗೆ ಬಂದರೆ ನನ್ನ ಕೈಗೆ ಸಿಗಲ್ಲ. ನಾನು ಕೂಡ ಫ್ರೀಯಾಗಿ ಅವ್ರಿಗೆ ಇಷ್ಟ ಬಂದಂಗೆ ಆಡಲಿ ಅಂತ ಸುಮ್ಮನೆ ಬಿಟ್ಬಿಡ್ತೀನಿ. ಯಾಕೆಂದರೆ ಈ ರೀತಿ ಫ್ರೀಡಮಾಗಿ ನಾನು ಅಲ್ಲಿ ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ಮಕ್ಕಳಂತೂ ಬಂದಿದ್ದು ಖುಷಿನೋ ಖುಷಿ, ನನ್ನ ಕೈಗೆ ಸಿಗ್ದಂಗೆ ಆಟ ಆಡ್ತಿದ್ದಾರೆ. ಎಷ್ಟು ಮನೇಲೆ ಅಂತ ಊಟ ಮಾಡೋದು? ಒಂದೆರಡು ದಿನ ಇರಿ, ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ತಿದ್ದೇವೆ ಅಂತ ಮತ್ತೆ ಹೇಳ್ತೈತೆ. ಅವ್ರಿಗೂ ಕೂಡ ನಾವು ಬಂದು ಒಂದೆರಡು ದಿನ ಇದ್ದೋಯ್ತೀವಿ, ಅವ್ರಿಗೂ ಕೂಡ ಇವಾಗ ಬಂದ್ಲು ಇವಾಗ ಹೋದ್ಲು ಅನ್ನೋ ರೀತಿ ಆಗುತ್ತೆ. ಅದಕ್ಕೆ ಮತ್ತೆ ಇರು ಅಂತ ತುಂಬ ಹಿಂಸೆ ಮಾಡ್ತಿದ್ದಾರೆ. ಮಾಡಾಳು ಬರ್ತಾರೆ ಈಗ ನಾನು ಕಾಯಿ ಇದನ್ನು ಆಡ್ಸಿರ್ತೀನಿ ಬರ್ತಾರೆ. ನೀನು ಅಲ್ಲಿಸಿದ್ರೆ ನಾವು ಅಲ್ಲಿಗೆ ಹೋಗಿ ಬರಕ್ಕಾಗ್ತಿದ್ದಾಗ ಬರ್ತೀವಿ. ನಿಮ್ಮ ಮಾವ ಏನನ್ನೋದು ಇಲ್ಲಿದ್ರೆ ಒಂದು ದಿವಸ ಇಕ್ಕಿವಿ ತಗೊಂಡೋಗಿವೆ, ನಿಮ್ಮ ಮಸ್ಗೆ ತಗೊಂಡೋಗಿವೆ ಅಂತೆಲ್ಲ ಇರ್ತಾರೆ. ಅಲ್ಲಿ ಕಾಯಿ ಇಸ್ಕೊಬ ಅಕ್ಕ ವಿಷಯ ಕಾಯಿಸ್ಕೊಂಡೈತಿ, ಕಾಯಿಸ್ಕೊಂಬಂದು ಅಮ್ಮ ಕೊಡು. ಎಷ್ಟು ಬೈಕ್ಗಳು ಒಡ್ಡಾಡ್ತವೆ ನೀನು ಹಂಗೆ ಆಡ್ತೀಯಲ್ಲ? ಅಮ್ಮ ಇಲ್ಲೋಡು, ಇಲ್ಲೋಡು, ಮಮ್ಮಿ ಪಪ್ಪನ ಬಗ್ಗೆ ಏನು ಕೇಳ್ತಿಲ್ಲ. ಇಲ್ಲಿಗೆ ಬಂದು ಅಲ್ಲಾದ್ರೆ ಮಮ್ಮಿ 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 ಅಂತ ಹಿಂದೆ ತಿರ್ಗ್ತಿರ್ತೀಯ. ಇಲ್ಲೋಡಪ್ಪ, ಯಾವ ಬೈಕು ಬರ್ತಾಯಿಲ್ಲ ಅಂತ ಬರವ ಇಲ್ಲಿ. ಬೆಜ್ಜಿ ಕಣವ ಅಲ್ಲೈತ ದಾರಿ, ಹಿಂಗಲ್ವಾ? ಹೆಂಗೋ ಬಂದ್ರಲ್ಲ ಬಿಡಿಯತ್ತೆ. ಆಟಾಡ ಇದಾಗಿತ್ತು. ಊಟ ಮಾಡಪ್ಪ, ನಾವು ಕೊಡ್ತೀವಿ. ನಾನು ಕೊಡ್ತೀನಿ, ನಾನು ಅಡ್ರೆಸ್, ನಾನು ನಿಮಗೆಲ್ಲ ಅಣ್ಣ ಎಲ್ಲ ಹೊಡ್ಕಾಡೋಣ. ಕೇಳ್ತಾಳಲ್ವಾ? ರುಚಿ ಬಾಯ್ ಮಾಡು ಮಗನೇ, ಟುಮ್ಮಗೆ ಬಾಯ್. ಹಾಂ
ಮಗನೇ ಇವತ್ತು ಹುಷಾರಾದೆ ನೀನು? ಹುಷಾರಿಲ್ಲ ಅಂತಿದ್ದಲ್ಲ ಸ್ಕೂಲಿಗೆ ಹೋಗಂಗೆ. ಎಲ್ಲರಿಗೂ ಬಿಟ್ಟು ಬಾಯ್ ಅಂತ ಹೇಳ್ಬೇಕಾದ್ರೇ ಸಖತ್ತು ಫೀಲ್ ಆಗುತ್ತೆ. ಬಟ್ ಹಾಗಾದರೂ ಕೂಡ ಬಾಯ್ ಹೇಳಬೇಕು. ಮತ್ತೆ 6 ತಿಂಗಳು ಇನ್ನೆಷ್ಟು ಬೇಗ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ನೆಕ್ಸ್ಟ್ ಹೋದಾಗ ಆ ರೀತಿ ಅನಿಸುತ್ತೆ. ನಾವು ಇವಾಗಲ್ವ ಇದೇ ರೋಡಲ್ಲಿ ಹೋಗಿ ಒಂದು 2 ದಿನ 3 ದಿನ ಆಗೈತಿ ಅನಿಸುತ್ತೆ ರೀ, ಇಷ್ಟು ಬೇಗ ಬಂದ್ವಾ ಅಂತ ಅನಿಸುತ್ತೆ. ನಮ್ಮ ಮಕ್ಳಿಗೂ ಕೂಡ ತುಂಬ ಬೇಜಾರು ಕರ್ಕೊಂಡು ಹೋಗ್ತಿರ್ತೀವಿ ಅಂತ. ಅವ್ರು ಕರ್ಕೊಂಡು ಬರ್ಬೇಕಾದ್ರೆ ಇರೋ ಖುಷಿ ಕರ್ಕೊಂಡು ಹೋಗ್ಬೇಕಾದ್ರೆ ಇರಲ್ಲ. ನಮಗೂ ಕೂಡ ಚಿಕ್ಕ ಮಕ್ಕಳಲ್ಲಿ ಇದೇ ರೀತಿ ಆಗೋದು. ಈ ನಮ್ಮ ಅಜ್ಜಿ ಮನೆ, ಈ ಹಳ್ಳಿ ವಾತಾವರಣ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.